ನೀವೆಲ್ಲ ಪ್ರಜ್ಞಾವಂತರಾಗಿದ್ದೀರಿ. SIR ಅಂದ್ರೆ ಏನಾಗತ್ತಂತ ಗೊತ್ತು. ಈ ರೀತಿಯ ಪ್ರಕ್ರಿಯೆ ಪ್ರಾರಂಭ ಆದಾಗ ಎದ್ದೇಳು ಕರ್ನಾಟಕ ಅಂತಕ್ಕಂಥ ಒಂದು ಸಂಘಟನೆ ನಾವು ಪ್ರಪ್ರಥಮವಾಗಿ ನಮ್ಮ ರಕ್ಷಣೆಗೆ ಯಾರ್ಯಾರು ಬರ್ತೀರಪ್ಪ ಅಂತೇಳಿ ರಾಜಕೀಯ ಪಕ್ಷಗಳನ್ನ ಕರೆದ್ವಿ. ಮೊದಲನೇದು ಇದನ್ನ ಮಾಡಿರ್ತಕ್ಕಂಥ ಕಾನೂನು ಬಿಜೆಪಿಯವರು ಒತ್ತಾಯ ಇರೋದ್ರಿಂದ ಆಗಿದೆ. ಬಿಜೆಪಿಯನ್ನು ಕೇಳಿದ್ವಿ, ನಾವು ಬರಲ್ಲ ಅಂದ್ರು. ಆಯ್ತಪ್ಪ. ನಂತರ JDS ಕೇಳಿದ್ವಿ, ಅವ್ರು ನಮ್ದು ಮಂತ್ರಿ ಇದೀವಲ್ಲಿ, ನಾವು ಕ್ಯಾಬಿನೆಟ್ ತೆಗಿದೀವಿ, ನಾವು ಬರಕ್ಕಾಗಲ್ಲ ಅಂದ್ರು. ನಂತರ ಕಾಂಗ್ರೆಸ್ನವ್ರು ಕೇಳಿದ್ವಿ, ನಾವು ಕಡ್ಡಾಯವಾಗಿ ಬರ್ತೀವಿ ಅಂದ್ರು. ಅವ್ರನ್ನ ಸ್ವಾಗತ ಮಾಡಿದ್ವಿ. ಇದು ಮೊದಲನೇ ಮಾತು. ಬಹಳ ಸಂತೋಷ. ಅಣ್ಣ ಈ ಕಡೆ ಇದ್ದೀರಿ ಅಣ್ಣ, ಪ್ಲೀಸ್ ನಾನು ನಿಮ್ ತಂಗಿ ಮಾತಾಡಬೇಕಾಗತ್ತೆ, ದಯಮಾಡಿ ಪ್ಲೀಸ್ ತಪ್ಪಿಗೆ ಬರ್ತೀನಿ. ಯಾಕಂದ್ರೆ ನಾವು 13ನೇ ತಾರೀಕು ಹೊಂಟಾವೆ. ಹಳ್ಳಿಯಾಗ ಬಿಸಿಲ್ನಾಗ ಸೊಳ್ಳೆ ಕಟ್ಕೊಂಡು ಅರ್ಧ ಮಂದಿ ಊಟ ಮಾಡಿ ಬೇಜೆತ್ತಿ ನಿಮ್ಮ ಹತ್ರ ಬಂದ್ವಿ. ಅದು ಸಾರ್ಥಕ ಆಗ್ಬೇಕಲ್ಲ. ನಿಮ್ಮ ವ್ಯವಹಾರ ಆಮೇಲೆ ಮಾಡ್ರಿ, ಏನು ತಪ್ಪಲ್ಲ. ಅದಕ್ಕೆ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಅದರ ಜೊತೆಗೆ ಕರ್ನಾಟಕ ಸರ್ಕಾರವನ್ನು ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಮಗ್ರ ಕ್ಯಾಬಿನೆಟ್ ಎಲ್ಲ ಸೇರಿಸಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ. ಅವರು ಕೂಡ ನಮ್ದು ಸಹಮತ ಇದೆ, ಕರ್ನಾಟಕ ಸರ್ಕಾರ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ವಿ. ಈಗ ಮಂತ್ರಿ ಬದಲಾವಣೆ ಆಗಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ. ಸಂತೋಷ. ಅವರ ಪಕ್ಷದೊಳಗೆ ಏನಾದ್ರೂ ಆಗಲಿ ಅದು ನಾವು ಸ್ವಾಗತ ಮಾಡಬೇಕು. ಈಗ ಬಹಳ ಮುಖ್ಯವಾಗಿ ನೀವು 5 ಗ್ಯಾರಂಟಿಗಳನ್ನ ಕೊಟ್ಟು ಸಮಗ್ರ ಕರ್ನಾಟಕದ ಜನತೆಯ ಬದುಕನ್ನ ಸಂರಕ್ಷಣೆ ಮಾಡಿದಿರಿ. ಅದು ಬಹಳ ವಿಶೇಷವಾದ ಧನ್ಯವಾದಗಳು ನಿಮ್ಮ ಸರ್ಕಾರಕ್ಕೆ. ದ ಸೇಮ್ ಟೈಮ್ 5 ಗ್ಯಾರಂಟಿ ಜೊತೆ ಮಹಾ ಗ್ಯಾರಂಟಿಯನ್ನು ಕೊಡಿಸ್ಕೊಡ್ತೀವಿ. ನನಗೆ ಏನದು ಮಹಾ ಗ್ಯಾರಂಟಿ? ಕೇಂದ್ರ ಚುನಾವಣಾ ಆಯೋಗ ಏನಾದರೂ ತಂದಿರಲಿ, ಕರ್ನಾಟಕದ ಅಡಿಗೆ ಬರ್ತಕ್ಕಂಥ, ಕರ್ನಾಟಕ ಸರ್ಕಾರದ ಅಡಿಗೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗ ಏನೇನು ಮಾಡಿ ಸಮರ್ಪಕವಾಗಿ ಕರ್ನಾಟಕದ ನಿಜವಾದ ಮತದಾರರನ್ನ ಆ ಮತದಾರನ ಉಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ವೋಟ್ ID ಕೊಡುವ ಮೂಲಕ ಮಹಾನ್ ಗ್ಯಾರಂಟಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡಬೇಕಂತ ಮಾಡಿದ್ವಿ. ಸರಿ ಇತ್ತ ತಪ್ಪೈತ? ಈಗ ದೊಡ್ಡ ಎಲ್ಲ ಕಾಂಗ್ರೆಸ್ ಮುಖಂಡರು, ಇಲ್ಲಿಯ ಕಂಪನಿ ಭಾಗದ ಎಲ್ಲ ಹಿರಿಯರು, ನಿಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ನಾವು 20ನೇ ತಾರೀಕಿನ ದಿನ ಸೇರ್ತೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ 4 ವಿಷಯಗಳನ್ನು ಏನೇನು ಮಾಡಬಹುದು ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ತಲುಪಿಸಿದ್ದೀವಿ. ಎಲ್ಲಾ ವಿಚಾರಗಳನ್ನ ಅವರ ಗಮನಕ್ಕೆ ತಂದಿದ್ದೀವಿ. ಹಂಗೆ ನಾವು ಒಬ್ಬರಿಬ್ಬರು ಕೇಳಿದ್ರೆ ಕೆಲಸ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಕರ್ನಾಟಕದಲ್ಲಿ ಜನ ಎಚ್ಚರ ಆಗಬೇಕು, ಜಾಗೃತಿ ಆಗಬೇಕು, ಜನತೆ ರೆಡಿ ಆಗಬೇಕು ಅನ್ನೋ ಕಾರಣಕ್ಕೆ 5 ಜಾಥಾಗಳನ್ನ ಮಾಡಿದ್ದೀವಿ. ಒಂದೊಂದು ಜಾಥಾ 6 ಜಿಲ್ಲೆಗಳನ್ನ ಬರತಕ್ಕಂಥ ತಾಲೂಕುಗಳನ್ನ ಮುಟ್ಟಿ ಬಂದಿದೆ. ಇವತ್ತು ಕೊನೆಯ ದಿನ 6ನೇ ತಾಲೂಕು ಮುಗಿತು, 6ನೇ ಜಿಲ್ಲೆ ಮುಗಿತು. ಇವತ್ತು ಸಂಜೆಗೆ ಮುಕ್ತಾಯ ಮಾಡ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ. 5 30 ಜಿಲ್ಲೆಗಳನ್ನ ಸಂಚರಿಸಿ 5 ಜಾಥಾಗಳು ಹೊಂದಿದವು. ಇದಕ್ಕೆ ಈ ವಿಚಾರವನ್ನು ಹೇಳಲಿಕ್ಕೆ 20ನೇ ತಾರೀಕು 18 ನಾಳೆ ಬಿಟ್ಟು ನಾಡ್ದ 20ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ 50ಕ್ಕೂ ಜನ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಒತ್ತಾಯ ಪತ್ರ ತಗೊಂಡು ಬರಬಾರ್ದು. ಮುಖ್ಯಮಂತ್ರಿಗಳೇ, 4 ವಿಚಾರಗಳನ್ನು ನಾವೇ ನಿಮಗೆ ಕೊಟ್ಟಿದ್ದೀವಿ, ಅದರ ತಯಾರಿಯನ್ನ ಮಾಡ್ಕೊಂಡು ನಾನು ಕ್ಯಾಬಿನೆಟ್ ಡಿಸಿಷನ್ ಅಂತ ಅಂತೀನಿ. ನಮ್ಮ ಸರ್ಕಾರ ಯಾವುದಕ್ಕೆ ಪದ್ಧತಿ ಇದೆ, ಯಾಕಂದ್ರೆ IAS ಆಫೀಸರ್ಗಳು
ದಿಕ್ಕನ್ನ ತಪ್ಪಿಸುವ ಜನ ಬಹಳ ಜನ ಅದಾರ. ಅಧಿಕಾರಿಗಳಿಗೆ ಏನು ಹೇಳಬೇಕು, ಕಾನೂನಾತ್ಮಕ ಹೆಂಗ್ ಗೆಲ್ಲಬೇಕು ಅಂತಕ್ಕಂಥ ಅಂಶಗಳನ್ನು ಒಳಗೊಂಡಂತೆ ಈ ಉತ್ತರಗಳನ್ನು ತರಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೀವಿ. 10 ಜನ ಸೇರಿ ಆ ಉತ್ತರ ಪಡೆದು ಕರ್ನಾಟಕದ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರ ಇರೋದು ಒಂದು ದೊಡ್ಡ ಫಲ. ಒಂದೇ ಒಂದು ಓಟುಗಳಾದ ನೋಡ್ಕೊಂತಕ್ಕಂಥ ಎದ್ದೇಳು ಕರ್ನಾಟಕದ ಆಶಯ, ಕಾಂಗ್ರೆಸ್ ಅವರ ಬೆಂಬಲ, ಎಲ್ಲರೂ ಜನ ರಕ್ಷಣೆ ಮಾಡಿ ಮತ ಉಳಿಸ್ತಕ್ಕಂಥ ಈ ಕಾರ್ಯಕ್ಕೆ ನೀವೆಲ್ಲ ಮುಂದಾಗಬೇಕು. ಜೊತೆಗೆ ಕಾಂಗ್ರೆಸ್ಸಿನ ಮುಖಂಡರಿಗೆ ಒಂದು ರಿಸರ್ವೇಷನ್ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಈ ಸಂದೇಶವನ್ನು ಕಳಿಸಬೇಕು. ಏನು ಜನಾಘಾತ ಹೋರಾಟ 4 ಪ್ರಶ್ನೆಗಳನ್ನು ಎತ್ತಿದೆ ಮುಖ್ಯಮಂತ್ರಿಗಳೇ, ಒಂದೇ ಒಂದು ನ್ಯಾಯಯುತವಾದ ಓಟನ್ನು ತೆಗಿಲಿಕ್ಕೆ ನೀವು ಕ್ರಮ ತಗೊಳ್ಳೇಬೇಕಂತಕ್ಕಂಥದ್ದನ್ನು ಕೂಡ ಸಂದೇಶ ಕಳಿಸಬೇಕು. ಈ ರೀತಿಯ ಕಾರ್ಯಕ್ರಮ ಮಾಡಿದ್ವಿ. ಸರಿನಾ ತಪ್ಪ? ಸರಿನಾ? ಸರಿ ಅಂದ್ರೆ ನಾಳೆ ರಾತ್ರಿಗೆ ಹೊಂದಬೇಕು ನೀವು. ಸರಿ ಅಂತ ಇಲ್ಲೇ ಚಪ್ಪಾಳಿ ಕಟ್ಟಿದ್ರೆ ಕೆಲಸ ಆಗಲ್ಲ. ಜನ ಸೇರ್ಬೇಕಲ್ರಿ. ಬರ್ತೀರಾ ನಾಳೆ? ರೆಡಿ ಆಗ್ತಾರೆ. ಈಗ ಬಸ್ ಏನೇನಿಂತ ಬುಕ್ ಮಾಡ್ಕೊಳ್ರಿ, ಗಾಡಿ ಬುಕ್ ಮಾಡ್ಕೊಳ್ರಿ. ದೊಡ್ಡ ಸಂಖ್ಯೆಯಲ್ಲಿ ಹೊರಡೋಣ. 20ನೇ ತಾರೀಕು ಎಲ್ಲ ಮುಖಗಳು ನಮಗೆ ಕಾಣಬೇಕು. ನಮ್ಮ ಜೊತೆ ನೀವು ಹೇಳ್ಬೋದು. ಆಯ್ತಾ? ಮಾಡೋಣ. ಬರೀ ಮಾತು. ಒಂದಿನಕ್ಕೆ 8,000 ರೂಪಾಯಿ ಖರ್ಚೈತಿ. ನಮಗೆ ಹೋದರೆ ಇಡ್ಲಿ ಪಳ್ಳಿ ತಿನ್ಸ್ಬಿಡ್ತಾರ, ಪಾನ ಕೊಟ್ಬಿಡ್ತಾರ. ರೈಟ್ ಟೈಮ್ ಊಟ ಆಗಲ್ಲ. ತಿರ್ಗಿ ಆಟ ರಾಕಾಜ್ ಅವು 3 ಗಾಡಿ ಅದಾವ. ಆ 3 ಗಾಡಿಗೆ ಊಟಲ್ಲ ನಾವು ಅಲ್ಲೇ ಸೈ. ಕೆಲವು ಪೆಟ್ರೋಲ್ ಬಿಡ್ತಾವ, ಕೆಲವು ಡೀಸೆಲ್ ಬಿಡ್ತಾವ. ಕೆಲವರಿಗೆ ಆರಾಮಂದಂಗೆ ಆಗತ್ತೆ. ಇವೆಲ್ಲ ನಿಭಾಯಿಸ್ಬೇಕಲ್ಲ. ಹಂಗಾಗಿ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಅದು 100 ಇರಲಿ 500 ಇರಲಿ, ನಮ್ಮ ದುರ್ಗೇಶ್ ಅವರು ಬರ್ತಾರೆ, ಧನ ಸಹಾಯ ಮಾಡಬೇಕು. ಈ ಚಳವಳಿ ಮುಂದುವರಿಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರ.